ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದುಬಿಟ್ಟು ಇದು ಮಂಡೇ ರುಟೀನ್ ಹೇಗಿರುತ್ತೆ ಅಂತ. ಇದು ಸಂಡೇ ನೈಟೇ ಕ್ಲೀನಿಂಗ್ ಎಲ್ಲ ಶುರುವಾಗಿರುತ್ತೆ. ನೋಡಿ ಯಾವ ರೀತಿ ಇದೆ. ನಾನು ಗ್ಯಾಸ್ ನಂದು ತೊಗೊಂಡು 4 ಇಯರ್ಸ್ ಆಯಿತು, ಬಟ್ ಆದ್ರೂ ನಂದು ಹೊಸ್ದಾಗೆ ಕಾಣುತ್ತೆ. ನಮ್ಮಮ್ಮ ನೀನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ ಕಣೆ ಗ್ಯಾಸ್ ಅಂತ ಹೇಳ್ತಾರೆ. ನಮ್ಮಮ್ಮಂಗೆ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಎಲ್ಲನೂ ಸ್ವಲ್ಪ ಕ್ಲೀನೇ, ಅಡುಗೆ ಮನೆ ಒಂಚೂರು ಕ್ಲೀನಾಗಿದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಯಾಕಂದರೆ ಜಿರಳೆಗಳು ಒಬ್ರೊಬ್ರ ಹೆಸ್ರ ಮೇಲೆ ಜಾಸ್ತಿ ಬರುತ್ತಂತೆ. ನಮ್ಮ ಹೆಸ್ರ ಮೇಲೆ ಯಾವಾಗೂ ಜಿರಳೆಗಳು ಒಂಚೂರು ಮನೇಲಿ ಜಾಸ್ತಿನೇ, ಬಟ್ ಒಂಚೂರು ಕ್ಲೀನಾಗಿ ಇಟ್ಕೊಂಡ್ರೆ ಒಂಚೂರು ಅವನು ಅವಾಯ್ಡ್ ಮಾಡ್ಬೋದು ಅಂತ ನಾನು ಯಾವಾಗೂ ಜಿರಳೆಗಳ್ಗಂತಲೇ ಅಲ್ವಾ ನನಗೆ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಇಷ್ಟ. ಸೊ ಇದನ್ನೆಲ್ಲನೂ ವಾರಕ್ಕೊಮ್ಮೆ ನಾನು ಗ್ಯಾಸು ಮತ್ತು ಈ ಟ್ಯಾಪ್ಸ್ ಬರುತ್ತಲ್ಲ, ಟ್ಯಾಪ್ಸ್ ಸ್ಟೀಲಿಂದು ಎಲ್ಲನೂ ಸ್ವಲ್ಪ ಕ್ಲೀನಾಗಿ ಉಜ್ಕೊತೀನಿ. ನೋಡಿ ಇಲ್ಲೆಲ್ಲನೂ ಕಟ್ಟೆ ಎಲ್ಲನೂ ಕ್ಲೀನಾಗಿ ಸೋಪ್ ಹಾಕಿ ನಾರು ಬರುತ್ತಲ್ಲ ಅದರಿಂದನೇ ನಾನು ಯಾವುದೇ ಬೇರೆ ಲಿಕ್ವಿಡ್ ಅದೆಲ್ಲನೂ ಯೂಸ್ ಮಾಡಲ್ಲ. ವಿಮ್ ಸೋಪ್ ಬರುತ್ತಲ್ಲ ಅದರಿಂದನೇ ನಾನು ಎಲ್ಲನೂ ಉಜ್ಕೊತೀನಿ. ಕ್ಲೀನಾಗೇ ಆಗುತ್ತೆ. ನಮ್ಮ ಮನೆಯಲ್ಲೂ ಬೋರ್ ವಾಟ್ರೆ, ನಮ್ಮಮ್ಮ ಮನೆಯಲ್ಲೂ ಸ್ವಲ್ಪ ಬೋರ್ ವಾಟ್ರೆ, ಬಟ್ ಆದ್ರೂ ಯಾಕೋ ನಮ್ಮಮ್ಮ ಅವ್ರ ಮನೆಗೆ ತುಂಬ ಜಾಸ್ತಿ ಒಂಥರ ತುಕ್ಕಿಡಿಯೋದು ಜಾಸ್ತಿ. ಅದಕ್ಕೆ ನೋಡಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ. ಇದು ಬಂದ್ಬಿಟ್ಟು ಸಂಡೇ ನೈಟೇನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಗ್ಯಾಸ್ದು ಅದೆಲ್ಲ ಬರುತ್ತಲ್ಲ ಸ್ಟ್ಯಾಂಡ್ ಮತ್ತು ಅದೆಲ್ಲ ಬರ್ನಲ್ಸ್ ಎಲ್ಲನೂ ಕ್ಲೀನ್ ಮಾಡಿ, ಸಿಂಕ್ ಎಲ್ಲನೂ ಸೋಪು ಮತ್ತು ಡೆಟಾಲು ಹಾಕಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಸಂಡೇ ನೈಟ್ ಎಲ್ಲ ಮಲಗುವಾಗ ನಂದು ಈ ರೀತಿ ಎಷ್ಟು ಟೈಮ್ ಆದ್ರೂ ನಾನು ಕ್ಲೀನ್ ಮಾಡ್ಕೋತೀನಿ. ಒಂದೊಂದು ಸತಿ ತುಂಬ ಇಂಟ್ರೆಸ್ಟ್ ಇಲ್ಲ ಅಂದ್ರೇ ಮೇಲ್ಮೇಲೆ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಡು ಹಾಗೆ ಮಲಗ್ತೀನಿ. ನೋಡಿ ಯಾವ ರೀತಿ ಇದೆ, ಪಳ ಅಂತ ಹೊಡಿತಾ ಇದೆಲ್ಲ ನೋಡಿ. ಫುಲ್ಲು ಕ್ಲೀನ್ ಮಾಡಿದ್ರೆ ಕ್ಲೀನಾಗುತ್ತೆ. ನಾನು ಆ ಗ್ಲಾಸ್ ಮೇಲೆ ಎಲ್ಲನೂ ಫುಲ್ಲು ದೊಡ್ಡ ನಾರೇನೂ ಹಾಕಲ್ಲ, ಸಿಂಪಲಾಗಿ ಹಾಕ್ತೀನಿ. ಆದಮೇಲೆ ನೈಟು ಮೇಲೆ ಬಂದೆ ಸ್ವಲ್ಪ ವಾಕ್ ಮಾಡೋಣ ಅಂತ, ತಿಂದು ಕ್ಲೀನ್ ಮಾಡಿಕೊಂಡು ಎಲ್ಲನೂ ಆದಮೇಲೆ ಸ್ವಲ್ಪ ಮೇಲೆ ಬಂದೆ, ಒಂಚೂರು ಗಾಳಿಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೈಟ್ ನಮ್ಮ ಅಪಾರ್ಟ್ಮೆಂಟ್ ಮೇಲೆಯಿಂದ ಯಾವ ಥರ ವ್ಯೂ ಇದೆ ನೋಡ್ಬೋದು. ಫುಲ್ ಲೈಟಿಂಗ್ಸ್, ಅಪಾರ್ಟ್ಮೆಂಟ್ಸ್ ಫುಲ್ ದೊಡ್ಡ ಅಪಾರ್ಟ್ಮೆಂಟ್ಸು, ಮಂತ್ರಿ ಅಪಾರ್ಟ್ಮೆಂಟ್, ಸ್ಪ್ರಿಂಗ್ ಸ್ಪ್ರೈಟ್ಸ್ ಮತ್ತು ಪ್ರಿಸ್ಟೇಜ್ ಅಪಾರ್ಟ್ಮೆಂಟ್ ಮತ್ತು ಸ್ಟ್ಯಾಂಡರ್ಡ್ ಚಾರ್ಟೆಟ್ ಅಂತ ಇಲ್ಲೇ ಇದೆ ನಮಗೆ, ಅದು ಹತ್ರನೇ. ಅದು ಎಲ್ಲನೂ ಕಾಣುತ್ತೆ. ಅದೆಲ್ಲ ಫುಲ್ಲು ದೊಡ್ಡ ಅಪಾರ್ಟ್ಮೆಂಟ್ಸ್. ಅಂದರೆ ನಮ್ಮದು ದೊಡ್ಡದೇನೆ, ಬಟ್ ಅವೆಲ್ಲನೂ ಫುಲ್ ಹೈಟ್ ಇರುತ್ತಲ್ಲ, ಸೊ ಆ ಥರ ನೋಡ್ಬೋದು ಯಾವ ರೀತಿ ಇದೆ ಅಂತ. ಆದಮೇಲೆ ನೋಡಿ ಇದು ಮಂಡೇ ಮಾರ್ನಿಂಗ್ ಬೆಳಗ್ಗೆನೇ ಶುರುವಾಗುತ್ತೆ. ಯಾಕಂದರೆ ಮನ್ವಿಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಸೊ ಹಾಗಾಗಿ ನಿನ್ನೆನೇ ಮಿಕ್ಸಿಗೆ ಹಾಕಿ ಇಡ್ಲಿ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ನಮ್ಮ ಅತ್ತೆ ನಾನು ಇಬ್ಬರು ಸೇರಿಕೊಂಡು ಅವರು ಇಡ್ಲಿ ಚಟ್ನಿ ಮಾಡಿದ್ರು. ಆದಮೇಲೆ ನಾನು ಮನ್ವಿಗೆ ಪಲಾವ್ ಮಾಡೋಣ ಅಂತ, ಅವನಿಗೆ ಪಲಾವ್ ಇಷ್ಟ, ಸೊ ಬಾಕ್ಸ್ಗೆ ಪಲಾವ್ ಆಗುತ್ತೆ ಅಂತ ಪಲಾವ್ ಮಾಡ್ತಾಯಿದ್ದೆ. ಒಂಚೂರು ಕ್ಯಾರೆಟು, ಬೀನ್ಸು, ಆನಿಯನ್ನು, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದನ್ನೇ ಜಾಸ್ತಿ ಏನೂ ಹಾಕಲ್ಲ ಮಸಾಲೆ ಎಲ್ಲ. ಆದಮೇಲೆ ಪಲಾವ್ ಐಟಮ್ಸು ಸ್ವಲ್ಪ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಹುರ್ಕೊಂಡು ಆದಮೇಲೆ ತರಕಾರಿ ಎಲ್ಲ ಹಾಕಿದ್ರೆ ರೆಡಿ ಆಗಿಬಿಡುತ್ತೆ. ನೋಡಿ ಚಟ್ನಿಗೂ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಅಕ್ಕಿನೂ ತೊಳೆದಿಟ್ಟಿದ್ದೆ, ಯಾಕಂದರೆ ಒಂಚೂರು ನೆಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಸೊ ಹಾಗಾಗಿ. ಆದಮೇಲೆ ಮಸಾಲೆ ಎಲ್ಲ ಪಲಾವ್ಗೆ ರುಬ್ಬಿಟ್ಕೊಂಡಿದ್ದೆ. ಒಂದು ಆನಿಯನ್, ಟೊಮೆಟೊ, ಜಿಂಜರ್ ಗಾರ್ಲಿಕ್, ಒಂಚೂರು ಕಾಯಿ ಅಷ್ಟೇ ರುಬ್ಕೊಂಡಿದ್ದು, ಒಂಚೂರು ಕೊತ್ತಂಬರಿ ಹಾಕಿದ್ದೆ. ಆದಮೇಲೆ ನೋಡಿ ಈರುಳ್ಳಿ ಮತ್ತು ಕ್ಯಾರೆಟು ಎಲ್ಲನೂ ಚೆನ್ನಾಗಿ ಬೆಂದ್ಕೊಂಡಿದ್ದೆ. ಆದಮೇಲೆ ನಾನು ಬಟಾಣಿ ಬರುತ್ತಲ್ಲ, ಬಟಾಣಿನೂ ಸ್ವಲ್ಪ ಬೇಯಕ್ಕಿಟ್ಟಿದ್ದೆ, ಅದನ್ನು ಸ್ವಲ್ಪ ಬೆಂದ್ಬಿಡ್ತು. ಆದಮೇಲೆ ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆದಮೇಲೆ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್ ಹಾಕಿಸಿದ್ರೆ ರೆಡಿ ಆಗಿಬಿಡುತ್ತೆ. ಯಾಕಂದರೆ ಮನ್ವಿಗೆ ಈಗ ಅವನು ಫಸ್ಟ್ ಕ್ಲಾಸು, ಮುಂಚೆ UKG ಇದ್ದ, ಸ್ವಲ್ಪ ಲೇಟಾಗೇ ಹೋಗ್ತಾ ಇದ್ದ. 9:30ಗೆ ಕ್ಲಾಸಸ್ ಶುರು ಆಗ್ತಾಯಿತ್ತು, ಬಟ್ ಈಗ ಹಂಗಲ್ಲ, 8:30ಗೆಲ್ಲ ಮನೆಗೆ ಬಿಟ್ಟು ಸ್ಕೂಲ್ಗೆ ಹೋಗಬೇಕು. ಯಾಕಂದರೆ ಅವನಿಗೆ ಕ್ಲಾಸಸ್ ಎಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ. ಇನ್ನು ಫಸ್ಟ್ ಕ್ಲಾಸ್ ಅಲ್ವಾ, ಸ್ವಲ್ಪ ಫಸ್ಟ್ ಸ್ಟ್ಯಾಂಡರ್ಡ್ ನಾನೀಗ ಅಂತ ಅವನಿಗೆ. ಇದು ನಾನು ದೊಡ್ಡವನಾಗಿದ್ದೀನಿ, ನಮ್ಮ ಫಸ್ಟ್ ಕ್ಲಾಸ್ ನಾನೀಗ ಅಂತಾನೆ ಅವನು. ನೋಡ್ಬೋದು ಅಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟೂ ಹಾಕಿದ್ದೆ, ರಾ ಸಾಲ್ಟ್ ಹಾಕಿದ್ದೆ. ಆದಮೇಲೆ ಇಡ್ಲಿನೂ ರೆಡಿ ಆಯಿತು ಅವನಿಗೆ. ಇಡ್ಲಿ, ಚಟ್ನಿ, ಪಲಾವು. ಅವನಿಗೆ ಬಾಕ್ಸ್ ಏನೇನು ಕೊಟ್ಟಿದ್ದೀನಿ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಪಲಾವ್ ಅಂತೂ ಗಮ್ ಅಂತ ವಾಸನೆ ಬರ್ತಾಯಿತ್ತು. ನಮ್ಮ ಅಪಾರ್ಟ್ಮೆಂಟಲ್ಲಿ ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ. ನೀವು ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾರೆ.
ನಾನು ಸಿಂಪಲಾಗೇ ಮಾಡ್ತೀನಿ ಎಲ್ಲ ರೀತಿನಿ. ಬಟ್ ನನ್ನ ಪಲಾವ್, ನಾನು ಮಾಡೋ ಪಲಾವ್ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ಪಲಾವು ರೆಡಿ ಆಯಿತು. ಗಮ್ಮಂತ ವಾಸನೆ ಬರ್ತಾಯಿತ್ತು. ಇದ್ರಕ್ಕೆ ಮೇಲೆ ಒಂಚೂರು ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಬಾಕ್ಸ್ ಕಟ್ಟಿರ್ತೀವಲ್ವ, ಅವ್ನು ಬಾಕ್ಸ್ ತೊಗೊಂಡೋಗೋ ಅದಕ್ಕೆ ತುಪ್ಪ ಎಲ್ಲ ಒಂಚೂರು ಹಾಕಿದ್ರೇನು ಗಟ್ಟಿ ಆಗಿಬಿಡುತ್ತೆ ಅಂತ ನಾನು ತುಪ್ಪ ಯೂಸ್ ಮಾಡಿಲ್ಲ. ಬಟ್ ಮನೇಲಿ ಇದ್ದಾಗ ಬಿಸಿ ಬಿಸಿ ಮಾಡ್ತೀನಲ್ವ, ಆವಾಗ ತುಪ್ಪನೂ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಪಲಾವ್ ಅಂತೂ ರೆಡಿ ಆಯಿತು. ಆದಮೇಲೆ ಒಂದು ಪ್ಲೇಟ್ಗೆ ಹಾಕಿಟ್ಟೆ, ಯಾಕಂದರೆ ಆರಿದ್ಮೇಲೆ ನಾನು ಬಾಕ್ಸ್ಗೆ ಹಾಕ್ತೀನಿ. ಅದೇ ಹಂಗೇನೆ ಬಾಕ್ಸ್ಗೆ ಹಾಕಲ್ಲ, ಯಾಕಂದರೆ ಪ್ಲಾಸ್ಟಿಕ್ ಅಲ್ಲ ಇದು ಬಂದ್ಬಿಟ್ಟು ಓವನಲ್ಲೆಲ್ಲ ಹೀಟ್ ಮಾಡ್ಬೋದು ಇದನ್ನು. ಬಟ್ ಆದ್ರೂ ನಾನು ಸ್ವಲ್ಪ ಪ್ಲಾಸ್ಟಿಕ್ ಅಂತ ಇದೇ ಥರ ಮಾಡ್ತೀನಿ. ಸ್ವಲ್ಪ ಆರಿದ್ಮೇಲೆ ಬಾಕ್ಸ್ಗೆ ಹಾಕ್ತೀನಿ, ಹಾಗೆ ಹಾಕಲ್ಲ. ನೋಡಿ ಪಲಾವ್ ಎಲ್ಲನೂ ಅವನಿಗೆ ಬಾಕ್ಸಿಗೆ ಕಟ್ತಾಯಿದ್ದೀನಿ. ಅವ್ನು ಸ್ವಲ್ಪನೇ ತಿನ್ನೋದು, ಜಾಸ್ತಿ ಏನೂ ತಿನ್ನಲ್ಲ. ಯಾಕಂದರೆ ಅವ್ನು ಸ್ನ್ಯಾಕ್ಸೂ ಇರುತ್ತೆ. ಸ್ವಲ್ಪ ಬೇಗ ಹೋಗ್ತಾರಲ್ವ, ಸ್ನ್ಯಾಕ್ಸ್ ಬ್ರೇಕು ಕೊಡ್ತಾರೆ ಮತ್ತು ಲಂಚ್ ಬ್ರೇಕು ಕೊಡ್ತಾರೆ. ಸೊ ಈ ಮೊಸರಿಗೆ ಅವ್ನು ಮೊಸರು ಬಜ್ಜಿನೂ ತಿನ್ನಲ್ಲ, ಬೇರೆ ಮೊಸರು ಹಾಕ್ಕೊಂಡು ತಿಂತಾನೆ. ಸೊ ಒಂದು ಚಿಕ್ಕ ಬಾಕ್ಸಲ್ಲಿ ಅವನಿಗೆ ಮೊಸರನ್ನು ಕಟ್ಟಿದ್ದೆ. ನೋಡ್ಬೋದು ಅವನಿಗೆ ಪಲಾವು ಮತ್ತು ಮೊಸರು ಹಾಕಿದ್ದೀನಿ. ಮತ್ತು ಈ ಬಾಕ್ಸಲ್ಲಿ ಬಂದ್ಬಿಟ್ಟು ನಾನು ಒಂದು ಬಾಳೆಹಣ್ಣು, 2 ಬಿಸ್ಕೆಟ್ ಇಕ್ಕಿದ್ದೆ ಸ್ನ್ಯಾಕ್ಸ್ಗೆ. ಅಷ್ಟೇ. ಮನ್ವಿಕ್ ಬಾಕ್ಸ್ ರೆಡಿ ಆಯಿತು. ಅವನು ರೆಡಿ ಆದ, ಬಾಯ್ ಅಮ್ಮ ಅಂತ ಹೇಳಿ ಹೋಗ್ತಾಯಿದ್ದೆ. ನೋಡಿ ಅವ್ನು ಲಂಚ್ ಬಾಕ್ಸ್ ರೆಡಿ ಆದಮೇಲೆ ನಂದು ಎಲ್ಲ ಫ್ರೆಶಪ್ ಆಗಿ ಎಲ್ಲ ಸ್ನಾನ ಎಲ್ಲ ಆದಮೇಲೆ ನಾನು ದೇವ್ರ ನಮಸ್ಕಾರ ಮಾಡಿಕೊಂಡೆ. ಆಲ್ರೆಡಿ ಪೂಜೆನೂ ಮಾಡಿದರು ಮನೇಲಿ. ಸೊ ಮಂಡೇ ಈ ರೀತಿ ಇರುತ್ತೆ. ಎಲ್ಲ ದಿವಸ, ಎಲ್ಲ ಮಂಡೇಸು ಆಲ್ಮೋಸ್ಟ್ ಹೀಗೆ ಇರುತ್ತೆ. ಆದಮೇಲೆ ನಂದು ಪೂಜೆ ಎಲ್ಲ ನಾನು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಆದಮೇಲೆ ಇಡ್ಲಿ ಚಟ್ನಿ, ಸ್ವಲ್ಪ ಇಡ್ಲಿ ಹೀಟ್ ಮಾಡ್ಕೊಂಡು ತಿಂತಾಯಿದ್ದೆ. ಆದಮೇಲೆ ಒಂಚೂರು ಕಾಫಿ ಕುಡಿತಾಯಿದ್ದೆ. ಹೇಗೆ ಅನ್ನಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮರಿದೇ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.